ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ದಲಿತರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣ ಬೆಳಕಿಗೆ ಬಂದಿದೆ. ಹೊಲದಲ್ಲಿ ನೀರು ಕುಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ದಲಿತ ಯುವಕನ ಮೇಲೆ ಸುವರ್ಣೀಯರ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೇವಲ ನೀರು ಕುಡಿದ ಕಾರಣಕ್ಕೆ ಯುವಕನ ಮೇಲೆ ಕ್ರೂರವಾಗಿ ದಾಳಿ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಈ ಘಟನೆ ಕುರಿತು ಪ್ರಶ್ನಿಸಲು ತೆರಳಿದ ದಲಿತ ಯುವಕರ ಮೇಲೂ ಆರೋಪಿಗಳು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿಸಿದೆ. ಪೊಲೀಸ್ ಇಲಾಖೆ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. ಸ್ವಲ್ಪ ಆ ಕಡೆ ಒಳ ಕೈ ತೋರಿಸು. ಸರಿ ಇಲ್ಲ ನೀವು ಯಾಕೆ ಗಲಾಟೆ ಮಾಡ್ತಿರುವ? ಹಾಕ್ರಿ ಸರಿ ಒಂದು ಸ್ವಲ್ಪ ಸರಿ ಯಾರು ಹೊರಟು ಬಿದ್ದಾರೆ? ಯಾರ್ಯಾರು ಇದು ಮುಂಡರಗಿ ತಾಲೂಕು ಗದಗ ಜಿಲ್ಲಾ ಚಿಕ್ಕವಡ್ಡಟ್ಟಿ ಗ್ರಾಮದೊಳಗೆ ದಲಿತರಿಗೆ ಇಂಥ ಅನ್ಯಾಯ ಆಗೈತೆ ಅಂದ್ರೆ ಭಯಂಕರ ಅನ್ಯಾಯ ಆಗಿ ಪಾಪ ಎಲ್ಲರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅದೇ ಥರ ಆ ಗ್ರಾಮದವರು ಹಳ್ಳಿ ಇಡೀ ಒಂದು 25 ಜನಕ್ಕೆ ಒಂದು ಭೀಕರ ಹಲ್ಲೆ ಆಗಿದೆ. ಈ ಹಲ್ಲೆ ಆಗಿದೆ. ಆ ಒಂದು ಹಲ್ಲೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು ಹೇಳೋಣ. ರಮೇಶ್ ಅಂತ. ಇದು ಯಾವ ಥರ ಚಿಕ್ಕವಡ್ಡಿ ಗ್ರಾಮ. ಏನಿಲ್ಲ, ಹೊಲದಲ್ಲಿ ಸ್ವಲ್ಪ ಜಮೀನಲ್ಲಿ 2 ಬಾಜು ಹೊಲ ಮಾತಿ ತಗೊಳ್ಳೋ ಅಂತಂದ್ರೆ ನಮ್ಮ ಸ್ವರಪ್ಪ ತಮ್ಮ ಆಗ್ಬೇಕು. ಅವ್ರ ಹೊಲದಲ್ಲಿ ಹೋಗಿ ನೀರು ಕುಡಿಯೋಕೆ ಹೋಗಿ ಅವನೇನಂದ ಹೊಲಿಯ ಮಾದಿಯ ಮಗನ ನಮ್ಮ ಹೊಲಕ್ಕೆ ಯಾಕೆ ಬಂದಿದೆ ನೀನು ಅಂಥೇಳಿ ಅಷ್ಟು ಅವಚರ ಮಾತಾಡಿ ಅದನ್ನೆಲ್ಲ ಬಗೆಹರಿಸಿದ್ದು ವಾಪಸ್ ಮನೆಗೆ ಬರಾಕ್ತಿದ್ವಿ. ವಾಪಸ್ ಮನೆಗೆ ಬರೋ ಟೈಮ್ನಾಗ ಅವ್ರೇನು ಮಾಡಿದ್ರು, ಮಾತಿನ ಹುಡುಗ ತಮ್ಮ ಈ ಕಾಸ್ಟ್ಗೆ ಫೋನ್ ಹಚ್ಚಿ ಅವರೆಲ್ಲ ಮಂದಿಗೆ ಹೊಡೆದು ಕಳ್ಸ್ಕೊಂಡು ಅವರೆಲ್ಲ ಬಡಿಗೆ ಮಚ್ಚು ಕುಡಿಕೊಂಡು ಬಡ್ಡಿ ಹಿಡ್ಕೊಂಡು ತಮ್ಮ ತಮ್ಮ ಕಣಲ್ಲಿ ಅಂತಿದ್ರು. ನಾವು ಏಕೋ ಬಾಯಿಂದ ನಾವು ಗಾಡಿ ಬಿಡ್ಕೊಂಡು ಹೋದ್ವಿ. ಹೋಗ್ತನ ಏನಲ್ಲ ನಮ್ಮ ಕೈಗೇನಿಲ್ಲ, ಅವ್ರ ಕೈಗೆಲ್ಲ ಬಡಿಗೆ ಕೊಡ್ಲಿ ಎಲ್ಲ ಇದ್ವಿ. ಇವತ್ತು ನಾವು ನಾವು ಹೊರದಷ್ಟ ಕರೆಸಿ ನೋಡ್ರಿ, ಈ ಥರ ಹಲ್ಲೆ ಆಗೈತಿ ಪಾಪ ದಲಿತರ ಮ್ಯಾಗ. ದಲಿತರಿಗೆ ಸಮಾನತೆ ಅಂತೀರಿ, ಎಲ್ಲೈತ್ರಿ ಸಮಾನತೆ? ಇಷ್ಟೆಲ್ಲ ಹಾನಿ ಆಗೈತೆಲ್ಲ. ಇವ್ರಿಗೆ ನ್ಯಾಯ ಕೊಡಿಸ್ರಿ. ಮಾನ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯರಾಗಿರ್ತಕ್ಕಂಥ ಅವ್ರು ಬಂದಿಲ್ಲ ಒಂದು ಸ್ವಲ್ಪ ನೋಡಿರಲಿ ಇವ್ರ ಗಮನನ. ಪಾಪ ಅಷ್ಟು ನರಳಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಬೆನ್ನು ತಟ್ಟತಕ್ಕಂಥದ್ದು ಯಾವುದೇ ರೀತಿ ಒಂದು ಸವಲತ್ತಿಲ್ಲ. ಬಂದು ನೋಡಿರಿ ಅವ್ರ ಕಷ್ಟನ ಏನಂತಂದು. ನಮಸ್ಕಾರ. ಮುಂದಕ್ಕೆ ನೋಡ್ರಿ, ಇಂಥವ್ರನ್ನ ಸಹಿತ ಪಾಪ ಹಲ್ಲೆ ಮಾಡಿದಾರಂದ್ರೆ ಹಂಗೆ ಕೂಡ್ರಿ ಸರ್.